ಹುಬ್ಬಳ್ಳಿಯ ಇಸ್ಲಾಂಪುರ ಪ್ರದೇಶದಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಾಟಕ್ಕೆ ಮರೆಮಾಚಿ ಇಟ್ಟಿರುವ ಆರೋಪ. ಬಜರಂಗದಳ ಹಾಗೂ ಹಿಂದೂಪರ ಕಾರ್ಯಕರ್ತರಿಂದ ಸ್ಥಳಕ್ಕೆ ತೆರಳಿ ಗೋವುಗಳ ರಕ್ಷಣೆ. ಕಸಬಾಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು. ಗೋವುಗಳ ಮೇಲಿನ ಕ್ರೌರ್ಯ ಹಾಗೂ ಅಕ್ರಮ ಸಾಗಾಟದ ಆರೋಪಗಳ ತನಿಖೆಗೆ ಒತ್ತಾಯ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಹೋರಾಟ ಮುಂದುವರಿಸುವುದಾಗಿ ಕಾರ್ಯಕರ್ತರ ಎಚ್ಚರಿಕೆ. ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಗಾಳಿ ಸ್ಥಳಕ್ಕೆ ಭೇಟಿ. ಕಾರ್ಯಕರ್ತರು ಆಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರದ ಕೂಗು. ಗೋವುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಬೇಡಿಕೆ. ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ. ಪೊಲೀಸರು ಮಧ್ಯಪ್ರವೇಶಿಸಿ ಭದ್ರತೆ ಹೆಚ್ಚಳ. ಪ್ರಕರಣದ ತನಿಖೆ ಮುಂದುವರಿಕೆ. ಕಾರ್ಯಕರ್ತರಿಗೆ ಒಂದು ಖಚಿತ ಮಾಹಿತಿ ಬಂತು. ಇಸ್ಲಾಂಪುರ್ ಮತ್ತು ಇಬ್ರಾಹಿಂಪುರ್, ಇಸ್ಲಾಂಪುರ್ ಅನ್ನುವಂಥ ಏರಿಯಾದೊಳಗೆ ಕಸಾಯಿಖಾನೆ ಒಳಗೆ ಅಕ್ರಮವಾಗಿ ಸಾವಿರಾರು ಕರುಗಳನ್ನ ಮತ್ತು ದೊಡ್ಡ ದೊಡ್ಡ ದನಗಳನ್ನ ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಅವ್ರನ್ನ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರು ಸಂಬಂಧಪಟ್ಟಂತಹ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದರ ಜೊತೆಗೆ ಅವರು ಹೋದಾಗ ನಮ್ಮ ಕಾರ್ಯಕರ್ತರ ಮೇಲೆ ನಾರೆ ತಕ್ದೀರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಅವರ ಮೇಲೆ 200ಕ್ಕೂ ಹೆಚ್ಚು ಜನ ಬಂದು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದರು. ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸಿದ್ದಾರೆ. ನಮ್ದು ಆಗ್ರಹ ಇರೋದು ಅಲ್ಲಿರುವಂತಹ ಸುಮಾರು 800 ಕರುಗಳ ಅದ ನ್ಯಾಯಯುತವಾಗಿ ರಕ್ಷಣೆ ಆಗಬೇಕು. ಎಲ್ಲವೂ ಕೂಡ ಜೀವ ಸಹಿತವಾಗಿ ಉಳಿಬೇಕು. ನಮಗೆ ನಮ್ಮ ಪ್ರಾಣಕ್ಕಿಂತ ಆ ಕರುಗಳ ಮತ್ತು ಆ ನಮ್ಮ ಆಕಳುಗಳ ಪ್ರಾಣವೇ ಮುಖ್ಯ. ನಾವು ಬದುಕುವುದು, ನಾವು ಕೆಲಸ ಮಾಡುವುದು, ನಮ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ನಾವೇನು ವಿಚಾರ ಮಾಡಂಗಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳ ಇವತ್ತಿನ ಅವರ ಅಟಿಟ್ಯೂಡ್ ನೋಡ್ರೆ ಒಂಥರ ನಮ್ಗೆ ಗಾಬರಿ ಆಗ್ತಾ ಇದೆ.